ಇನ್ನು ಬಿಜೆಪಿಯಲ್ಲಿ ಉದ್ಭವ ಆಗಿರುವಂತಹ ಹೊಸ ಬಿಕ್ಕಟ್ಟು ಅಂತಂದ್ರೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಒಂದು ಕಾಲದ ಕುಚಿಕು ಗೆಳೆಯರು. ಆದರೆ ಈಗ ಪರಸ್ಪರ ಅವರ ಹೇಳಿಕೆಗಳು ಪಕ್ಷದ ಚೌಕಟ್ಟಿನಲ್ಲಿ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಇಬ್ಬರ ಮಧ್ಯೆ ಇರುವಂತಹ ಮುನಿಸನ್ನ ತಣಿಸೋದಕ್ಕೆ ಈಗ ಸಂಧಾನ ಸೂತ್ರಕ್ಕೆ ಮುಂದಾಗಿದೆ. ಪ್ರಹ್ಲಾದ್ ಜೋಶಿ ಅವರಿಗೆ ಆ ಜವಾಬ್ದಾರಿಯನ್ನ ನೀಡಲಾಗಿದೆ. ಪ್ರಹ್ಲಾದ್ ಜೋಶಿಗೆ ರಾಷ್ಟ್ರೀಯ ನಾಯಕರಿಂದ ಟಾಸ್ಕ್ ಇಬ್ಬರ ನಡುವಿನ ಮುನಿಸನ್ನ ಶಮನ ಮಾಡಬೇಕು, ಸರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಶ್ರೀರಾಮುಲು ಜೊತೆ ದೆಹಲಿಗೆ ಬರುವಂತೆ ನಡ್ಡಾ ಸೂಚನೆ. ಈಗಾಗಲೇ ಶ್ರೀರಾಮುಲು ಜೊತೆ ಮಾತನಾಡಿರುವಂತಹ ಜೆ.ಪಿ. ನಡ್ಡಾ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ನಡುವಿನ ಮುನಿಸನ್ನ ಈಗ ಸರಿ ಮಾಡೋದಕ್ಕೆ ಈಗ ಪ್ರಹ್ಲಾದ್ ಜೋಶಿ ಅವರಿಗೆ ಜವಾಬ್ದಾರಿಯನ್ನು ಹೊರಿಸಲಾಗಿದೆ. ರಾಷ್ಟ್ರೀಯ ನಾಯಕರು ಈ ಒಂದು ಟಾಸ್ಕ್ ಅನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ನೀಡಿದ್ದಾರೆ. ಈಗಾಗಲೇ ರಾಮುಲು ಜೊತೆಗೆ ಜೆ.ಪಿ. ನಡ್ಡಾ ಅವರು ಕೂಡ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ. ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದನ್ನು ಮಾತನಾಡಿದ ನಂತರ ಅದನ್ನು ಪರಿಹರಿಸೋಣ ಅಂತ ಈಗ ಅವರಿಗೆ ಭರವಸೆ ನೀಡಲಾಗಿದೆ. ಸೊ ಈಗ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮಧ್ಯೆ ಭಿನ್ನಾಭಿಪ್ರಾಯ, ಹಲವಾರು ಹಳೆ ವಿಚಾರವನ್ನು ಕೂಡ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಪ್ರಸ್ತಾಪ ಮಾಡಿದ್ರು ಏನೇನಾಗಿತ್ತು ಅಂತ. ಜೊತೆಗೆ ಶ್ರೀರಾಮುಲು ಅವರಿಗೆ ಸಂಡೂರು ಸೋಲಿನ ಜವಾಬ್ದಾರಿಯನ್ನು ಹೊರಿಸಲಾಯಿತು, ಇದಕ್ಕೆ ನೀವೇ ಕಾರಣ ಅಂತ ಹೇಳಿರುವಂಥದ್ದು ಅವ್ರಿಗೂ ಕೂಡ ಒಂದಷ್ಟು ಹರ್ಟ್ ಆಗಿದೆ. ಸೊ ಒಂದು ಕಡೆ ನಾವು ಗಮನಿಸ್ತಾ ಇದ್ದೀವಿ ಯತ್ನಾಳ್ ಟೀಮ್ ಅವ್ರದ್ದೊಂದು ರೆಬೆಲ್, ಆ ಕಡೆ ಈಗ ಮತ್ತೊಂದು ಹೊಸ ಸಮಸ್ಯೆ ಬಿಜೆಪಿಲಿ ಈಗ ಕಂಡು ಬರ್ತಾ ಇದೆ. ಎಸ್, ಗೊಂದಲಗಳಿಗೆ ಬ್ರೇಕ್ ಇಲ್ಲ ಅಂತ ಅನ್ಸುತ್ತೆ ಬಿಜೆಪಿಯಲ್ಲಿ. ಅದರಲ್ಲೂ ಬಹಳ ವರ್ಷಗಳ ಕಾಲ, ದಶಕಗಳ ಕಾಲ ಗೆಳೆತನ ಹೊಂದಿದ್ದಂತಹ ಇಬ್ರು ನಾಯಕರು ಈ ರೀತಿಯಲ್ಲಿ ಇರುಸು ಮುರುಸು ಉಂಟು ಮಾಡ್ತಾ ಇದ್ದಾರೆ, ಮುಜುಗರ ಉಂಟು ಮಾಡ್ತಾ ಇದ್ದಾರೆ ಪಕ್ಷಕ್ಕೆ. ಸೊ ಶ್ರೀರಾಮುಲು ಜೊತೆಗೆ ಈಗ ಮಾತುಕತೆಗೆ ಮುಂದಾಗಿರುವಂಥದ್ದು ಹೇಗೆ ಹೋಗುತ್ತೆ ಕಾದು ನೋಡಬೇಕು.